ಏನಾಯ್ತು? ಸಾರಿ. ಕ್ಷಮಿಸಲ್ಲ. ಯಾಕೆ? ನೀವು ತಪ್ಪು ಮಾಡಕ್ ಹೊರಟಿದ್ರಿ. ಏನೋ ಆ ಕ್ಷಣದಲ್ಲಿ ನನ್ನ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಹಂಗೆ ಮಾಡಿದ್ನಪ್ಪ. ಸರಿ ಬಿಡಿ, ಇನ್ಮೇಲೆ ಆ ಥರ ನಡ್ಕೊಳಲ್ಲ. ನನ್ನ ಸರ್ವಸ್ವನೇ ನೀವಾಗಿರುವಾಗ ನೀವೇನು ಬೇಕಾದರೂ ಮಾಡ್ಬೋದು. ಈಗ ನೋವೆಲ್ಲ ಮಾಯ ಆಯ್ತು. ಹಸ್ಬೆಂಡು ಇಷ್ಟೊತ್ತಂತ ನೀವು ಮಾಡಿದ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ನಾಟಕ ಮಾಡಲಿ? ನಿಜವಾಗ್ಲೂ ಸುಡ್ತು. ಬೇಕಾದ್ರೆ ನಿಮ್ಮ ಮೇಲೆ ಆಣೆ ಮಾಡಿ ಇಡ್ತೀನಿ ನೋಡಿ. ಬೇಡ ಹಸ್ಬೆಂಡ್, ನಾನು ನಿಮ್ಮನ್ನು ನಂಬ್ತೀನಿ. ಇವಾಗ ಊರಿ ನೋವೆಲ್ಲ ಕಡಿಮೆ ಆಯ್ತಾ? ನೀವು ನನ್ನ ಬಿಟ್ಟು ಹೋದಾಗಿದ್ದ ನೋವು ಮುಂದೆ ಇದೆಲ್ಲ ಏನೂ ಇಲ್ಲ. ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಹಸ್ಬೆಂಡ್. ನಾನು ಯಾವತ್ತೂ ನಿಮ್ಮನ್ನು ನನ್ನಿಂದ ದೂರ ಮಾಡ್ಕೊಳ್ಳೋಣ. ಇನ್ನೇನತ್ತೆ ದೆವ್ವ ಅಂದ್ರೆ ನಗ್ದು ಇನ್ನೇನ್ ಮಾಡ್ಲಿ? ಇವತ್ತ ಆ ದೆವ್ವ ಬರ್ಲಿ. ಇವತ್ ನಾನೇ ಅದಕ್ಕೆ ಗ್ರಾಚಾರ ಬಿಡಿಸ್ತೀನಿ. ಆಯ್ತೆ, ಮಲ್ಕೋ. ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಅಚ್ಯುತ, ವಾಸುದೇವ, ಶ್ರೀಹರಿ, ನಾರಾಯಣ, ಗೋವಿಂದ ಗೋವಿಂದ ಗೋವಿಂದ. ಮೊಬೈಲ್ ನೋಡ್ಕೊಂಡು ಯಾಕೆ ಕಿಸಿತಿದ್ಯಾ? ಏನಿಲ್ಲ ಅತ್ತೆ. ನಿನ್ ಗಂಡ ಮೆಸೇಜ್ ಮಾಡಿದ್ದ? ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಇವತ್ತೊಂದಿನ ಸುಧಾರಿಸ್ಕೊಂಡ್ಬಿಡು ಆಯ್ತಾ? ಏನಿಲ್ಲ ಅತ್ತೆ. ಪಾಪ ಅವರೇ ಬೇಜಾರು ಮಾಡ್ಕೊಂಡಿದ್ದಾರೆ. ಬೇಜಾರು ಮಾಡ್ಕೊಳ್ಬೇಕಾದ್ದೆ. ಯಾಕಳಿ ಅಂದ್ರೆ ಬೇಜಾರು ಮಾಡ್ಕೊಂಡಿದ್ದೀರಾ? ಬೇಜಾರು ಏನಿಲ್ಲ ಮಾವ. ಅದು ಸೂತ್ಕ ಇವತ್ತೊಂದು ದಿನ, ಈ ರಾತ್ರಿ ಕರೆದ್ರೆ ಮುಗಿದೋಯ್ತು. ಅಲ್ಲ ಮಾವ, ಸಾವಾಗಿದೆ, ಅಲ್ಲಿ ನೀವ್ಯಾರು ಹೋಗ್ತಾ ಅಲ್ವಾ? ಅದು ದೂರದ ಸಂಬಂಧ, ಸ್ವಲ್ಪ ಮನಸ್ತಾಪ ಬೇರೆ ಆಗಿತ್ತು. ಮಾತುಕತೆ ಏನೂ ಇರಲಿಲ್ಲ. ಗುಂಡಪ್ಪ ತುಂಬಾ ಒಳ್ಳೆ ಮನುಷ್ಯ, ಮಕ್ಕಳು ಅಷ್ಟಕ್ಕಷ್ಟೇ. ಪಾಪ ಸಾಯುವಂಥದ್ದು ಏನಾಗಿತ್ತು? ಕಾಯಿಲೆ ಏನೂ ಇರ್ಲಿಲ್ವಂತೆ, ವಯಸ್ಸಾಗಿತ್ತಲ್ಲ, ಮಲಗಿದ ಕಡೆನೆ ಹೋಗ್ಬಿಟ್ರಂತೆ. 3 ವರ್ಷ ಆದ್ರೂ ಪೂರ್ತಿ ಮಾಡ್ಬೇಕಿತ್ತು. ನಿಮ್ಮ ಸಂಕಟ ನನ್ಗೆ ಅರ್ಥ ಆಗುತ್ತೆ ಹೇಳಿ ಅಂದ್ರೆ. ಯಾಗ ಹೊಸದ್ರಲ್ಲಿ ನನಗೂ ಈ ತರ ಒಂದು ಅನುಭವ ಆಗಿತ್ತು. ಹೌದಾ? ಏನ್ ಮಾಡಿದ್ರಿ ಇವಾಗ? ಏನ್ ಮಾಡೋದು, ಆಗ ಸಂಪ್ರದಾಯ 11 ದಿನ ನಮ್ಗೆ ಸೂತ್ಕ. ನೀವು ಮಲಗಿ ಅಂದ್ರೆ ನನಗೂ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ ಮಾವ, ನಿದ್ದೆ ಬರ್ತಲ್ಲ. ಇವತ್ತು ನಿದ್ದೆ ಬರೋದು ಸ್ವಲ್ಪ ಕಷ್ಟನೇ. ಮಾವ, ಈ ಹೆಂಡತಿಗೆ ಏನ್ ತಂದ್ಕೊಂಡ್ರೆ ಇಷ್ಟ ಆಗತ್ತೆ? ಯಾವುದೇ ಕಾಲದಲ್ಲಿ ಯಾವುದೇ ಹೆಂಗತಿಗೆ ಪರಿಮಳ ಬೀರುವ ಮಲ್ಲಿಗೆ, ಸಿಹಿ ಸಿಹಿಯಾದ ಮೈಸೂರು ಪಾಕ್ ತಗೊಂಡೋಗಿ ಕೊಟ್ಬಿಟ್ರೆ ಸುಮ್ಮನೆ ಹಂಗೆ ಕರಗಿ ಫ್ಲಾಟ್ ಆಗ್ಬಿಡ್ತಾರೆ. ಈಗ ನಾನು ಮಲಗಿಲ್ಲ. ಗುಡ್ ನೈಟ್. ಏಕೆ?
ಕೊನೆಗೂ ನೀವು ನನ್ನನ್ನು ಇಷ್ಟಪಡಕ್ಕೆ ಶುರು ಮಾಡಿದ್ರಿ. ಆದ್ರೂ ಇನ್ ಸ್ವಲ್ಪ ದಿನ ನಿಮ್ಮನ್ನ ಕಾಡಿಸ್ಬೇಕು ಬಿಡಿಸ್ಬೇಕು ಅಂತ ನಂಗೆ ಅನಿಸ್ತಿದೆ. ಇವತ್ತು ನೀವು ಆರಾಮಾಗಿ ಮಲ್ಕೊಳ್ಳಿ. ಈ ಊರಿಗೆ ಬಂದಾಗಿಂದ ನೀವು ಸರಿ ನಿದ್ದೆನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. ಹಂಗೆ ಮಾಡ್ದೆ ಎಷ್ಟು ಸ್ವರ್ಗೋಗಿದಾರ ನೋಡಿ. ದೀಪ ಅವರೇ, ನಾನು ತುಂಬ ಇಷ್ಟಪಡ್ತಿದ್ದೀನಿ. ಪ್ಲೀಸ್ ನನ್ನಲ್ಲೂ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಹಚ್ಕೊಂಡು ಎಲ್ಲೂ ನನ್ನ ಬಗ್ಗೆನೆ ಕನ್ವರ್ಸ್ತಿದ್ದೀರಾ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಆದ್ರೆ ಸದ್ಯಕ್ಕೆ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ತೀನಿ. ಆರಾಮಾಗಿ ಮಲ್ಕೊಳ್ಳಿ ಆಯ್ತಾ?